ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ಚಿಕ್ಕಣ್ಣ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳು ಬರ್ತಾ ಇದೆ. ಮಹತ್ವದ ವಿಚಾರ ಅಂದ್ರೆ ಈ ಕೊಲೆ ನಡೆಯೋದಕ್ಕಿಂತ ಮೊದಲು ಒಂದು ಪಾರ್ಟಿ ಆಗುತ್ತೆ. ಆ ಪಾರ್ಟಿಯಲ್ಲಿ ಕಾಮಿಡಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಆ ಚಿಕ್ಕಣ್ಣ ಭಾಗಿಯಾಗಿ ಅವ್ರ ಜೊತೆಗೆ ಪಾರ್ಟಿ ಮಾಡಿದ್ರು. ಅಂದರೆ ದರ್ಶನ್ ಮತ್ತು ಆತನ ಸರ್ಚರ್ ಜೊತೆಗೆ ಪಾರ್ಟಿ ಕೂಡ ಮಾಡಿದ್ರು. ಹೀಗಾಗಿ ಸಹಜವಾಗಿ ತನಿಖಾ ಆಯಾಮದ ದೃಷ್ಟಿಯಿಂದ ಈಗ ಚಿಕ್ಕಣ್ಣಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ತನಿಖೆ ನಡೆಯೋಕ್ಕಿಂತ ಮೊದಲು ಏನಾದ್ರು ಚರ್ಚೆ ಆಗಿತ್ತಾ, ಇನ್ಫ್ಯಾಕ್ಟ್ ಈ ಘಟನೆ ನಡೆಯೋಕ್ಕಿಂತ ಮೊದಲು ಏನಾದ್ರು ಚರ್ಚೆ ಆಗಿತ್ತಾ, ಇದೆಲ್ಲವನ್ನೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಹೀಗಾಗಿ ಎನ್ಕ್ವೈರಿಲಿ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅನ್ನುವಂಥ ದೃಷ್ಟಿಯಲ್ಲಿ ಈ ಚರ್ಚೆ ಮಾಡಲಾಗ್ತಾ ಇದೆ ಅಥವಾ ಈ ನೋಟಿಸನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಹೋಗೋಕ್ಕಿಂತ ಮೊದಲು ಪಾರ್ಟಿ ಮಾಡಿದ್ರು. ಆ ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಜೊತೆಗೆ ಒಬ್ಬ ನಿರ್ಮಾಪಕ ಕೂಡ ಇದ್ದ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಡುವಂಥ ನಿಟ್ಟಿನಲ್ಲಿ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವನ್ ತನಿಖೆಗೆ ಸಹಕಾರಿ ಆಗೋದಿದ್ದರೆ ಖಂಡಿತವಾಗ್ಲೂ ನೋಟಿಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಘಟನೆ ನಡೆಯೋಕ್ಕಿಂತ ಮೊದಲು ಇವರೆಲ್ಲರಿಗೂ ಕೂಡ ಮಾಹಿತಿ ಇತ್ತಾ ಅಥವಾ ಚರ್ಚೆ ಏನಾದರೂ ಆಗಿತ್ತಾ, ಇದನ್ನು ಚರ್ಚೆ ಮಾಡ್ತಾರೆ ಈ ಒಂದು ಪೊಲೀಸರು. ತನಿಖೆಗೆ ಏನಾದರೂ ಸಹಕಾರಿ ಆಗುತ್ತೆ ಅಂದರೆ ಅವಾಗ ಖಂಡಿತವಾಗ್ಲೂ ನೋಟಿಸನ್ನು ಕೊಡ್ತಾರೆ. ಒಂದು ವೇಳೆ ಈ ಪಾರ್ಟಿಲಿ ಇವೆಲ್ಲವೂ ಕೂಡ ಚರ್ಚೆ ಆಗಿತ್ತು ಅಂದರೆ ಅದು ಪ್ರೀ ಪ್ಲ್ಯಾನ್ ಮರ್ಡರ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಆ ಒಂದು ದೃಷ್ಟಿಯಿಂದಲೂ ಕೂಡ, ಆ ತನಿಖೆಯ ದೃಷ್ಟಿಯಿಂದಲೂ ಕೂಡ ಇವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆ ಕರ್ತರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.